ಬಿಬಿಎಂಪಿ ವಿಭಜನೆಗೆ ರಾಜ್ಯ ಸರ್ಕಾರದ ಚಿಂತನೆ ನಡೀತಾ ಇದೆಯಾ? ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಜಾರಿ ಆಗುತ್ತಾ ಅನ್ನೋ ಪ್ರಶ್ನೆ. 7 ಪಾಲಿಕೆಗಳಿಗಾಗಿ ಬೃಹತ್ ಬೆಂಗಳೂರು ಪಾಲಿಕೆ ವಿಭಜನೆ ಆಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. ರಿಜ್ವಾನ್ ಅರ್ಷದ್ ನೇತೃತ್ವದ ಸಮಿತಿಯಿಂದ ಸೋಮವಾರ ವರದಿ ಸಲ್ಲಿಕೆ ಆಗುತ್ತೆ. ಸುಗಮ ಆಡಳಿತಕ್ಕಾಗಿ 7 ಪಾಲಿಕೆ ಸ್ಥಾಪನೆಗೆ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆಯಾ? 100 ವಾರ್ಡ್ಗಳಿಗೆ 1 ಪಾಲಿಕೆ ಸ್ಥಾಪನೆಗೆ ಶಿಫಾರಸು ಮಾಡಿರಬಹುದು ಅನ್ನುವಂಥ ವಿಚಾರ. ಈ ಬಗ್ಗೆ ಸದನದಲ್ಲಿ ವಿಧೇಯಕವನ್ನ ಮಂಡಿಸಿದ್ದ ಡಿಸಿಎಂ ಡಿಕೆಶಿ ವಿಭಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವಂತಹ ಪ್ರತಿಪಕ್ಷ ಬಿಜೆಪಿ. ನೋಡಿ, ಬೆಂಗಳೂರಿನಲ್ಲಿ ಬಿಬಿಎಂಪಿ ವಿಭಜನೆ ಅನ್ನುವಂಥ ವಿಚಾರ ಅಥವಾ ಈ ಥರದ್ದು ನಿರ್ಧಾರ ಕೈಗೊಳ್ಳಬೇಕು ಅಥವಾ ಕೈಗೊಳ್ಳಬಾರದು ಅನ್ನುವಂಥ ವಿಚಾರ ನಿನ್ನೆ ಮೊನ್ನೆಯದಲ್ಲ, ಬಹು ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಚರ್ಚೆಗಳಾಗತ್ತೆ. ಆಗ ಪರವಾಗಿಯೂ ಒಂದಷ್ಟು ಚರ್ಚೆಗಳಾಗತ್ತೆ, ವಿರೋಧವಾಗಿಯೂ ಕೂಡ ಚರ್ಚೆಗಳಾಗತ್ತೆ. ಯಾಕೆ ಈ ನಿರ್ಧಾರ ಅನ್ನೋದು ಸಹಜವಾಗಿರುವಂಥ ಪ್ರಶ್ನೆ. ನೋಡಿ, ಬೆಂಗಳೂರು ಹೊರವಲಯದಲ್ಲಿರುವಂಥ ಗ್ರಾಮಗಳ ಸೇರ್ಪಡೆ ಮಾಡಬೇಕು, ಸೇರ್ಪಡೆ ಮಾಡಿ ವಾರ್ಡ್ಗಳನ್ನು ಮತ್ತಷ್ಟು ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರ. ಆ ಕಾರಣಕ್ಕಾಗಿ 100 ವಾರ್ಡ್ಗೆ 1ರಂತೆ ಪಾಲಿಕೆ ವಿಭಜನೆ ಮಾಡುವುದು, ಪಾಲಿಕೆಯನ್ನು ವಿಭಜಿಸಿದ್ರೆ ಆಡಳಿತ ನಡೆಸೋಕೆ ಸುಲಭ ಆಗತ್ತೆ ಅಂತ ಲೆಕ್ಕಾಚಾರ ಹಾಕ್ಕೊಳ್ಳಲಾಗತ್ತೆ. ಈ ರೀತಿಯಾಗಿ ವಿಭಜನೆ ಆದರೆ, ಪಾಲಿಕೆಯನ್ನು ವಿಭಜಿಸಿದ್ರೆ ಆಡಳಿತ ನಡೆಸೋದು ಬಹಳ ಸುಲಭವೂ ಆಗತ್ತೆ. ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಕೂಡ ಬಹಳ ಚೆನ್ನಾಗಿ ಆಗತ್ತೆ, ಬೇಗ ಬೇಗ ಆಗತ್ತೆ. ಏನೇನು ತಲುಪಬೇಕು ಅಭಿವೃದ್ಧಿ ಕಾರ್ಯಗಳು ಅವೆಲ್ಲವೂ ಕೂಡ ತಲುಪುತ್ತೆ ಅನ್ನೋದೊಂದು ಲೆಕ್ಕಾಚಾರ ಇದೆ. ಬೃಹತ್ ಬೆಂಗಳೂರು ಪಾಲಿಕೆಯಿಂದ ಆಡಳಿತ ಸಮಸ್ಯೆ ಇದೆ. ಅಗಾಧವಾಗಿ ಬೆಳೆದಿರುವಂಥ ಬೆಂಗಳೂರು ಆಡಳಿತ ಕಷ್ಟ ಅನ್ನುವಂಥ ಕೊರಗೂ ಕೂಡ ಇದೆ. ಹಾಗಾಗಿಯೇ ಪಾಲಿಕೆ ವಿಭಜನೆಗೆ ಸರ್ಕಾರ ಮುಂದಾಗಿದೆ ಅನ್ನುವಂಥ ವಿಚಾರ. ವರದಿ ಆಧಾರದ ಮೇಲೆ ಮತ್ತೆ ಸದನದಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ವಿಭಜನೆಗೆ ತೀವ್ರ ವಿರೋಧವನ್ನು ಪ್ರತಿಪಕ್ಷ ಬಿಜೆಪಿ ಹೊರಗೆ ಹಾಕ್ತಾ ಇದೆ. ಯಾವುದೇ ಕಾರಣಕ್ಕೂ ವಿಭಜನೆ ಬೇಡ, ಯಾಕೆ ಮಾಡಬೇಕು, ಬೇಡ ಅನ್ನೋದು ಬಿಜೆಪಿಯ ವಾದ ಆಗಿದೆ. ಆದರೆ ಬೆಂಗಳೂರು ದಟ್ಟವಾಗಿ ಬೆಳೀತಾ ಇದೆ, ಬೃಹತ್ ನಗರ ಆಗಿದೆ. ಹೀಗಿರಬೇಕಾದ್ರೆ ನಮಗೆ ಒಂದು ಸುಲಭವಾದಂಥ ಮತ್ತು ಅಭಿವೃದ್ಧಿ ಪೂರಕವಾದಂಥ ಆಡಳಿತ ಕೊಡಬೇಕು ಅಂತಂದರೆ ವಿಭಜನೆ ಆಗಬೇಕು. ಆಗ ಎಲ್ಲವೂ ಕೂಡ ಸರಿ ಆಗತ್ತೆ, ಆಡಳಿತವೂ ಚೆನ್ನಾಗಿ ಇರುತ್ತೆ, ಅಭಿವೃದ್ಧಿಯೂ ಚೆನ್ನಾಗಾಗತ್ತೆ, ಸುಗಮವಾದಂಥ ಆಡಳಿತ ನಡೆಯುತ್ತೆ. ಈ ಕಾರಣಕ್ಕಾಗಿ 100 ವಾರ್ಡ್ಗಳಿಗೆ 1 ಪಾಲಿಕೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಿಫಾರಸು ಮಾಡಲಾಗಿದೆ. ಈ ಬಗ್ಗೆ ಸದನದಲ್ಲಿ ವಿಧೇಯಕವನ್ನು ಈ ಹಿಂದೆ ಕೂಡ ಡಿಸಿಎಂ ಡಿಕೆಶಿ ಅವರು ಮಂಡಿಸಿದ್ರು. ಆಗ ಕೂಡ ಬೇಡ, ಅದರ ಅವಶ್ಯಕತೆ ಇಲ್ಲ ಅಂತ ಬಿಜೆಪಿಗರು ವಾದ ಮಾಡಿದರು. ಇದೀಗ ಮತ್ತೊಮ್ಮೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸೋಮವಾರ ವರದಿ ಸಲ್ಲಿಕೆ ಆಗತ್ತೆ. ಆ ವರದಿಯಲ್ಲಿ ಏನಿದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರದ ಚಿಂತನೆಗಳು ಏನು ಅನ್ನೋದು ಈಗ ನೋಡಬೇಕಾಗತ್ತೆ. ರಿಜ್ವಾನ್ ಅರ್ಷದ್ ಅವರ ನೇತೃತ್ವದಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಲಾಗತ್ತೆ. ಸುಗಮ ಆಡಳಿತಕ್ಕಾಗಿ 7 ಪಾಲಿಕೆ ಸ್ಥಾಪನೆಗೆ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ ಅನ್ನುವಂಥ ವಿಚಾರ ಇದೀಗ ಸುದ್ದಿಯಲ್ಲೂ ಇದೆ, ಸದ್ದೂ ಮಾಡ್ತಾ ಇದೆ. ಆದರೆ ಇದಕ್ಕೆ ಬಿಜೆಪಿಯವರು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಸದನದಲ್ಲಿ ವಿಧೇಯಕ ಈ ಹಿಂದೆ ಮಂಡಿಸಿದಾಗಲೂ ಕೂಡ ಬೇಡವೇ ಬೇಡ ಅನ್ನುವಂಥ ವಿರೋಧ ವ್ಯಕ್ತವಾಗಿತ್ತು. ಸೊ ಹಾಗಾಗಿ ಬಿಬಿಎಂಪಿ ವಿಭಜನೆಗೆ ರಾಜ್ಯ ಸರ್ಕಾರ ಮುಂದಾಗತ್ತಾ, ಅದಕ್ಕೆ ತಕ್ಕಂತೆಗೆ ವರದಿಯಲ್ಲಿ ಏನಿದೆ ಎಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದೀಗ ವಿಭಜನೆ ಅಂತ ಬಂದಾಗ ಸಾಕಷ್ಟು ಬಾರಿ ಆಗಬೇಕು ಅಂತಲೂ ಚರ್ಚೆ ಇದೆ, ಆಗಬಾರದು ಅಂತಲೂ ಚರ್ಚೆ ಇದೆ. ಈಗ 7 ಪಾಲಿಕೆ ಸ್ಥಾಪನೆಗೆ ಶಿಫಾರಸು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ವರದಿಯಲ್ಲಿ ಏನಿರಬಹುದು, ಒಂದು ವೇಳೆ ವಿಭಜನೆ ಅಂತ ಬಂದರೆ ಯಾವ ಥರದ ಚರ್ಚೆಗಳು ಆಗುವ ಸಾಧ್ಯತೆಗಳಿದೆ? ಬೆಂಗಳೂರು ಬೃಹತ್ತಾಗಿ ಬೆಳೀತಾ ಇರೋದ್ರಿಂದ ಸಹಜವಾಗಿ 1,40,00,000 ಜನಸಂಖ್ಯೆ ನಗರದಲ್ಲಿ ಇರೋದ್ರಿಂದ ಆಡಳಿತ ಮಾಡೋದಕ್ಕೆ ಬಹಳ ಕಷ್ಟ ಆಗತ್ತೆ. ಅಭಿವೃದ್ಧಿ ಮತ್ತೆ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಒಂದೇ ಒಂದು ಪಾಲಿಕೆ ಇರೋದ್ರಿಂದ. ಹಾಗಾಗಿ ಪಾಲಿಕೆಯನ್ನ ವಿಭಜನೆ ಮಾಡಬೇಕು ಅಂತೇಳಿ ಬಹಳ ಕೂಡ ಪ್ರಯತ್ನಗಳು ನಡೀತಾ ಇದೆ. ಹಿಂದೆ 3 ಪಾಲಿಕೆಯನ್ನ ರಚನೆ ಮಾಡಬೇಕು ಅನ್ನುವಂತ ಆ ಲೆಕ್ಕಾಚಾರಗಳು ಕೂಡ ಇತ್ತು. ಆದ್ರೆ ಅದು ಅಲ್ಲಿಗೆ ತಟಸ್ಥವಾಗಿತ್ತು. ಆದ್ರೆ ಕಳೆದ ಅಧಿವೇಶನದಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಡಿಕೆ ಶಿವಕುಮಾರ್ ಅವರು ಮಂಡನೆ ಮಾಡಿದರು ಸದನದಲ್ಲಿ. ಅದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಿತ್ತು. ಆದ್ರೆ
ಪ್ರತಿಪಕ್ಷಗಳು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರಿಂದ ಬೆಂಗಳೂರನ್ನ ವಿಭಜನೆ ಮಾಡಿದ್ದೇ ಆದ್ರೆ ಮತ್ತಷ್ಟು ಸಮಸ್ಯೆಗಳಿಗೆ ಕಾರಣ ಆಗತ್ತೆ, ಕನ್ನಡಿಗರ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ಕಾರಣಕ್ಕೆ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಅದನ್ನ ಸದನದಲ್ಲಿ ಅಂಗೀಕರಿಸಿ ತದನಂತರ ಪ್ರತಿಪಕ್ಷಗಳ ಒಂದು ಸಲಹೆ ಮತ್ತೆ ವಿರೋಧದ ನಡುವೆ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರ ಒಂದು ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಆ ಕಮಿಟಿ ಈಗ ಸಂಪೂರ್ಣವಾಗಿ ಆ ಪಾಲಿಕೆಯನ್ನ ಯಾವ ರೀತಿಯಾಗಿ ಆಡಳಿತ ನಡೆಸೋದಕ್ಕೆ ಸುಗಮವಾಗಿರುತ್ತೆ, ಮತ್ತೆ ಸೌಲಭ್ಯಗಳನ್ನ ಕೊಡೋದಿರ್ಬೋದು, ಜೊತೆಗೆ ಅಭಿವೃದ್ಧಿಯ ವಿಚಾರದಲ್ಲಿ ಪಾಲಿಕೆಯನ್ನ ವಿಭಜನೆ ಮಾಡಬೇಕಾದ ಅನಿವಾರ್ಯ ಅನ್ನುವಂತ ಕಾರಣಕ್ಕೆ ಈಗ ವರದಿಯನ್ನ ರೆಡಿ ಮಾಡಿದೆ. ವರದಿಯನ್ನ ಈಗಾಗಲೇ ಸಚಿವಾಲಯಕ್ಕೆ ಸಲ್ಲಿಕೆ ಮಾಡಿದೆ. ಸೋಮವಾರ ಸ್ಪೀಕರ್ UT ಖಾದರ್ ಅವ್ರಿಗೆ ಆ ವರದಿಯನ್ನ ಸಲ್ಲಿಕೆ ಮಾಡಲಿದೆ. ಅದರಲ್ಲಿ ಕೆಲವು ಶಿಫಾರಸುಗಳನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ನಮ್ಗೆ ಸಿಗ್ತಾ ಇದೆ. ಮೊದಲಿಗೆ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ 10 ಪಾಲಿಕೆಗಳನ್ನ ಅಂದ್ರೆ ಬೆಂಗಳೂರು ಈಗೇನು ಪ್ರಸ್ತುತ ಇದೆ BBMP ವ್ಯಾಪ್ತಿ ಅದನ್ನ ಹೊರತುಪಡಿಸಿ ಆ ಹೊರವಲಯದಲ್ಲಿರುವಂತಹ 110 ಗ್ರಾಮಗಳನ್ನ ಇದಕ್ಕೆ ಸೇರ್ಪಡೆ ಮಾಡಿಕೊಂಡು 10 ಪಾಲಿಕೆಗಳನ್ನ ರಚನೆ ಮಾಡಬೇಕು ಅನ್ನುವಂಥದ್ದಿತ್ತು. ಆದ್ರೆ ಈಗ ರಿಜ್ವಾನ್ ಅರ್ಷದ್ ಅವರು ಕೊಡ್ತಾ ಇರುವಂತಹ ವರದಿಯಲ್ಲಿ 7 ಪಾಲಿಕೆಗಳನ್ನ ಮಾಡುವಂತ ಒಂದು ಶಿಫಾರಸನ್ನ ಸರ್ಕಾರಕ್ಕೆ ಮಾಡಿದೆ ಅನ್ನುವಂತ ಮಾಹಿತಿಗಳಿದೆ. 7 ಪಾಲಿಕೆಗಳನ್ನ ರಚನೆ ಮಾಡಿ ಕೆಲವು ಹೊರಭಾಗದಲ್ಲಿರುವಂತಹ ಗ್ರಾಮಗಳನ್ನು ಕೂಡ ಇದಕ್ಕೆ ಸೇರ್ಪಡೆ ಮಾಡಿಕೊಂಡು ಸುಮಾರು 100ರಿಂದ 125 ವಾರ್ಡ್ಗಳಿಗೆ ಒಂದು ಪಾಲಿಕೆಯನ್ನ ಮಾಡೋದಕ್ಕೆ ಈಗ ಶಿಫಾರಸನ್ನ ಅದರಲ್ಲಿ ನೀಡಲಾಗಿದೆ ಅನ್ನುವಂತ ಮಾಹಿತಿಗಳಿದೆ. ಸೊ ಇದು ಸ್ಪೀಕರ್ ಅವ್ರಿಗೆ ಸಲ್ಲಿಕೆ ಆಗಬೇಕು, ಮತ್ತೆ ತದನಂತರ ಸರ್ಕಾರಕ್ಕೆ ಅದು ಸಲ್ಲಿಕೆ ಆಗತ್ತೆ. ಆ ನಂತರದಲ್ಲಿ ಸರ್ಕಾರ ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.